ಕೊಲೆ ಕೇಸ್ನಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಮಾಯಕ ಹಿಂದೂಗಳ ವರ್ಗಗಳ ಯುವಕನ ಹತ್ಯೆಯನ್ನ ಮಾಡಿದ್ದಾರೆ. ಜ್ಯೋತಿಷಿ ಕಮಲಾಕರ್ ಭಟ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಕೇಸ್ನಲ್ಲಿ ಅಮಾಯಕ ಹಿಂದೂಗಳ ವರ್ಗಗಳ ಯುವಕನ ಹತ್ಯೆಯನ್ನ ಮಾಡಿದ್ದಾರೆ. ಇವರಿಗೆಲ್ಲ ಸ್ವಯಂ ಘೋಷಿತ ನಾಯಕರು ಉತ್ತೇಜನವನ್ನ ನೀಡಿದ್ದಾರೆ. ಶಾಸಕ ಸುರೇಶ್ ಕುಮಾರ್ ಮಾತಿಗೆ ಬಿಕೆ ಹರಿಪ್ರಸಾದ್ ತಿರುಗೇಟನ್ನ ನೀಡಿದ್ದಾರೆ. ದಾಖಲೆ ಸಮೇತವಾಗಿ ಆಪಾದನೆಗಳನ್ನ ಸಾಬೀತು ಮಾಡಲಾಗಲ್ಲ, ವಾಟ್ಸ್ಆಪ್ ಯೂನಿವರ್ಸಿಟಿ ಮೂಲಕವಾಗಿ ಎಲ್ಲವನ್ನ ಮಾಡಲಾಗ್ತಾ ಇದೆ. ಸುಸಂಸ್ಕೃತ ಸಜ್ಜನರು, ಸ್ವಯಂ ಘೋಷಿತ ಸಜ್ಜನರು ಇದೆಲ್ಲ ಮಾಡಿದ್ದಾರೆ. ಶಾಸಕ ಸುರೇಶ್ ಕುಮಾರ್ ಮಾತಿಗೆ ಬಿಕೆ ಹರಿಪ್ರಸಾದ್ ತಿರುಗೇಟು ನೀಡಿದ್ದಾರೆ. ಸಿದ್ದಾಪುರದಲ್ಲಿ ವಸಂತ ನಾಯಕ ಕೊಲೆ ಮಾಡಲಾಗಿತ್ತು. ಈ ವಿಚಾರ ಸಂಬಂಧವಾಗಿ ನೋಡಿ ತಿರುಗೇಟನ್ನ ಕೊಟ್ಟಿರುವಂತದ್ದು ಬಿಕೆ ಹರಿಪ್ರಸಾದ್ ಅವರು. ಅಮಾಯಕ ಹಿಂದೂಗಳ ವರ್ಗಗಳ ಯುವಕನ ಹತ್ಯೆಯನ್ನ ಮಾಡಲಾಗಿದೆ. ಕೊಲೆ ಕೇಸ್ನಲ್ಲಿ ಈಗಾಗಲೇ ಜ್ಯೋತಿಷಿ ಕಮಲಾಕರ್ ಭಟ್ ಬಂಧನ ಆಗಿದೆ. ಈ ಪ್ರಕರಣ ಸಂಬಂಧವಾಗಿ ಇವರಿಗೆಲ್ಲ ಸ್ವಯಂ ಘೋಷಿತ ನಾಯಕರು ಉತ್ತೇಜನವನ್ನ ನೀಡಿದ್ದಾರೆ. ಶಾಸಕ ಸುರೇಶ್ ಕುಮಾರ್ ಅವರ ಮಾತಿಗೆ ಬಿಕೆ ಹರಿಪ್ರಸಾದ್ ಅವರು ತಿರುಗೇಟನ್ನ ಕೊಟ್ಟು ದಾಖಲೆ ಸಮೇತವಾಗಿ ಆಪಾದನೆಗಳನ್ನ ಸಾಬೀತು ಮಾಡ್ಲಿಕ್ಕೆ ಆಗಲ್ಲ, ವಾಟ್ಸಪ್ ಯೂನಿವರ್ಸಿಟಿ ಮೂಲಕವಾಗಿ ಎಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಸುಸಂಸ್ಕೃತ ಸಜ್ಜನರು, ಸ್ವಯಂ ಘೋಷಿತ ಸಜ್ಜನರು ಇದೆಲ್ಲ ಮಾಡಿದ್ದಾರೆ ಹೀಗಂತ ಶಾಸಕ ಸುರೇಶ್ ಕುಮಾರ್ ಮಾತಿಗೆ ಬಿಕೆ ಹರಿಪ್ರಸಾದ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಈಗಾಗಲೇ ಅದರ ಪೋಸ್ಟ್ ಅನ್ನು ಕೂಡ ಗಮನಿಸ್ತಾ ಇದ್ರಿ, ಏನೆಲ್ಲ ಅವರು ಉಲ್ಲೇಖವನ್ನ ಮಾಡಿದ್ದಾರೆ, ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾತನಾಡಿದ್ರು ಶಾಸಕ ಸುರೇಶ್ ಕುಮಾರ್ ಅವರು. ಸೊ ಆ ಮಾತಿಗೆ ಯಾವ ರೀತಿಯಾದಂತಹ ಟಕ್ಕರನ್ನ ಅಥವಾ ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು ಪೋಸ್ಟ್ನ ಮೂಲಕವಾಗಿ ಅನ್ನುವಂತಹ ವಿಚಾರವನ್ನು ಕೂಡ ಗಮನಿಸ್ತಾ ಇದ್ರಿ. ಇನ್ನು ಇದೇ ವಿಚಾರ ಸಂಬಂಧವಾಗಿ ಶಾಸಕ ಸುರೇಶ್ ಕುಮಾರ್ ಅವರು ಏನ್ ಮಾತನಾಡಿದ್ರು, ಇದಕ್ಕೆ ಟಕ್ಕರ್ ಆಗಿ ಅಥವಾ ತಿರುಗೇಟನ್ನ ಬಿಕೆ ಹರಿಪ್ರಸಾದ್ ಅವರು ಏನ್ ಕೊಟ್ರು ನೋಡು. ನನ್ನ ಹೆಸರು ಒಬ್ರು ಕಮಲಾಕರ್ ಭಟ್ ಅನ್ನೋರ್ನ ಇವತ್ತು ಕೊಲೆ ಆರೋಪದ ಮೇಲೆ ಬಂಧಿಸಿದ್ದಾರೆ. ಆ ಕೊಲೆ ಆರೋಪ ಬಂದಿರೋ ವ್ಯಕ್ತಿ ಅವ್ರಿಗೆ ನನ್ನ ಹೆಸರನ್ನ ತಳುಕು ಹಾಕಿ ಇವತ್ತು ಬಿಕೆ ಹರಿಪ್ರಸಾದ್ ಅವರು ಬಹಳ ದೀರ್ಘವಾಗಿ ಇವತ್ತು ಟ್ವೀಟ್ ಮಾಡಿದ್ದಾರೆ. ನನಗೆ ನೆನಪಿದ್ರೆ ಸರಿ, ಯಶವಂತಪುರದ ಒಂದು ಪೆಟ್ರೋಲ್ ಬಂಕ್ ಬಳಿ ಒಮ್ಮೆ ಮಾತ್ರ ಕಮಲಾಕರ್ ಭಟ್ ನೋಡಿದ್ದೆವು. ಯಾವುದೋ ಒಂದು ಚಾನೆಲ್ ಅಲ್ಲಿ ತಮ್ಮ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಾ ಇದ್ರು. ನಾನು ಕೂಡ ನನ್ನ ಕಾರ್ಗೆ ಪೆಟ್ರೋಲ್ ಹಾಕಿಸ್ತಾ ಇದ್ದೆ. ಅವರೇ ಕರೆದು ಮಾತಾಡಿಸಿ ಅನೇಕ ವಿಚಾರಗಳನ್ನ ಅವತ್ತು ನಾನು ಪೋಸ್ಟ್ ಮಾಡಿದ್ದೆ. ಅದನ್ನ ಹುಡುಕಿ ಹೆಕ್ಕಿ ಇವತ್ತು ಕಮಲಾಕರ್ ಭಟ್ ಅವರ ಏನ್ ಆರೋಪ ಬಂದಿದೆ, ಆ ಕೊಲೆಯಲ್ಲಿ ನಾನು ಕೂಡ ಪಾತ್ರಧಾರಿ, ನಾನು ಕೊಲೆಗಡಕ ಅನ್ನೋ ರೀತಿಯಲ್ಲಿ ಇವತ್ತು ಹರಿಪ್ರಸಾದ್ ಅವರು ಮಾತಾಡಿರೋದು ನಂಗೆ ಬಗ್ಗೆ ಕನಿಕರ ಬರುತ್ತೆ. ಒಬ್ಬ ಮನುಷ್ಯ, ಅದರಲ್ಲೂ ವಿಶೇಷವಾಗಿ ರಾಜಕಾರಣದಲ್ಲಿ ಅನುಭವ ಆಗ್ತಾ ಅವನ ಮನಸ್ಸು ಪಕ್ವ ಆಗ್ಬೇಕು, ಕೊಳ್ತ ಹೋಗ್ಬಾರ್ದು. ಕೊಳೆತ ಮನಸ್ಥಿತಿಯ ಒಂದು ಪ್ರತೀಕ ಇದು. ನಾನು ಹರಿಪ್ರಸಾದ್ ಅವರು ಹೇಳ್ಕೊಳ್ತೀನಿ, ದಯವಿಟ್ಟು ನೀವು ಯಾರಿಗೂ ನೈತಿಕ ಪಾಠ ಏನು ಹೇಳ್ಬೇಡಿ. ನಿಮ್ಗೆ ಸಂವಿಧಾನ ಗೊತ್ತೋ, ನಿಮ್ಗಿಂತ ಸಂವಿಧಾನ ನನಗೆ ಹೆಚ್ಚು ಗೊತ್ತಿದೆ, ಯಾಕಂದ್ರೆ ನಾನು ಲಾ ಪಾಸ್ ಮಾಡಿರೋದು. ಅಮಾಯಕ ಹಿಂದುಳಿದ ವರ್ಗದ ಯುವಕ ಹೆಣ್ಣು ಮಗಳ ಮಾನ ಮರ್ಯಾದೆಯನ್ನ ಕಾಪಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಕಡೆಗೆ ಅದು ಕೊಲೆಯಾಗಿ ಪರಿಣಮಿಸಿದೆ. ಆದ್ರಿಂದ ಈ ಒಂದು ಜ್ಯೋತಿಷ್ಯ ಹೇಳ್ತಕ್ಕಂಥ ಕಮಲಾಕರ್ ರಾಜ್ಯದಲ್ಲಿ ಸ್ವಯಂ ಘೋಷಿತ ಸಜ್ಜನರು, ಸುಸಂಸ್ಕೃತರು, ಸಂಸ್ಕಾರವಾದಿಗಳು ಅಂತ ಸ್ವಯಂ ಘೋಷಿತ ನಾಯಕರು ಹೇಳ್ಕೊಳ್ತಕ್ಕಂಥ ನಾಯಕರು ಎಲ್ಲರ ಜೊತೆನೂ ಅವ್ರ ಫೋಟೋ ಇದೆ. ಬೇರೆಯವ್ರ ಮೇಲೆ ಗೂಬೆ ಕೂಡಿಸೋದು ಬಹಳ ಸುಲಭ. ಇವ್ರ ತಲೆ ಮೇಲೆ ಬಂದು ಕಾಗೆ ಕೂತಿದೆ, ಅದ್ರ ಬಗ್ಗೆ ಉತ್ತರ ಕೊಡ್ಬೇಕು. ಇವ್ರದೆಲ್ಲ ಉತ್ತೇಜನ, ಪ್ರೋತ್ಸಾಹ ಇಲ್ಲ ಅಂದ್ರೆ ಈ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ರಾಜಕಾರಣಿಗಳು ಅಂದ ಮೇಲೆ ಅಧಿಕಾರ ಇರಬೇಕು. ದಾಖಲೆ ಸಮೇತ ಯಾರ ಮೇಲಾದ್ರೂ ಇವರ ಆಪಾದನೆಗಳನ್ನ ಸಾಬೀತು ಮಾಡ್ಲಿಕ್ಕೆ ಆಗೋದಿಲ್ಲ. ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಪ್ರತಿಯೊಬ್ಬರ ಚಾರಿತ್ರ್ಯ ಹರಣವನ್ನ ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಯಾವ ಕಮಲಾಕರ್ ಅವರ ಈ ಹತ್ಯೆ ಆದ ನಂತರ ಬಿಜೆಪಿಯವರ ಅಧ್ಯಕ್ಷರು ಮತ್ತು ಸ್ವಯಂ ಘೋಷಿತ ಸಜ್ಜನ ಸುಸಂಸ್ಕೃತ ಪಾರ್ಟಿಯವರು ಈ ಕೆಲಸಕ್ಕೆ ಎಲ್ಲ ಉತ್ತೇಜನವನ್ನು ಕೊಟ್ಟಿದ್ದಾರೆ. ನಿನ್ನೆ ಅಥವಾ ನಡೆದಂತ ಘಟನೆ ಕಮಲಾಕರ್ ಅಂತ ಹೇಳೋರು ಒಬ್ಬ ಅಮಾಯಕ ಹಿಂದುಳಿದ ವರ್ಗದ ಯುವಕ.